ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಕಡು ಬಡವರು, ನಿರ್ಗತಿಕರು ಹಾಗೂ ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಮಾನ್ವಿ ಪಟ್ಟಣದಲ್ಲಿ ಕಾರುಣ್ಯಾಶ್ರಮ ಎಂಬ ಆಶ್ರಮದನ್ನ ಆರಂಭಿಸಲಾಗಿದೆ ಅಂತ ಸಂಸ್ಥೆಯ ಪ್ರಮುಖರು ಆದ ಚೆನ್ನಬಸವಸ್ವಾಮಿ ಹೇಳಿದ್ದಾರೆ. ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಕಡು ಬಡತನದಲ್ಲಿ ಇರುವವರು ಹಾಗೂ ಆಸರೆ ಇಲ್ಲದ ಜೀವನ ಸಾಗಿಸುತ್ತಿರುವ ಮಕ್ಕಳಿಗೆ ನೆರವಾಗುವುದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದಿದ್ದಾರೆ. ಈ ಆಶ್ರಮದಲ್ಲಿ 1ನೇ ತರಗತಿಯಿಂದ 6ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಬಡ ಹಾಗೂ ಅನಾಥ ಮಕ್ಕಳಿಗೆ ಉಚಿತ ವಸತಿ, ಗುಣಮಟ್ಟದ ಶಿಕ್ಷಣ ಹಾಗೂ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ ಎಂದಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿರುವ ಜೀವನ ನಿರ್ವಹಣೆಗೆ ಕಷ್ಟಪಡುತ್ತಿರುವ ಏಕ ಸದಸ್ಯ ಕುಟುಂಬಗಳ ಮಕ್ಕಳಿಗೆ ಆಶ್ರಯದಲ್ಲಿ ಪ್ರಥಮ ಆದ್ಯತೆ ಕೊಡಲಾಗುತ್ತೆ ಎಂದಿದ್ದಾರೆ. ಸಮಾಜದಲ್ಲಿನ ದುರ್ಬಲ ವರ್ಗದ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಈ ಸೇವಾ ಕಾರ್ಯ ಆರಂಭಿಸಲಾಗಿದೆ. ಸಾರ್ವಜನಿಕರು ಹಾಗೂ ದಾನಿಗಳು ಸಹಕರಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಚೆನ್ನಬಸವಸ್ವಾಮಿ ಮನವಿ ಮಾಡಿದ್ದಾರೆ. ಆಶ್ರಮದ ಸಹಾಯವಾಣಿ ಸಂಖ್ಯೆಗಳು ಆದ 973983111 ಅಥವಾ 7899596777 ಇದನ್ನ ಸಂಪರ್ಕಿಸಲು ಕೋರಲಾಗಿದೆ. ಪತ್ರಕರ್ತರು ಕೂಡ ಹಲವಾರು ಸೇವಾ ವಿಭಾಗದ ಕಾರ್ಯಗಳನ್ನು ಸಮಾಜಕ್ಕೆ ತಿಳಿಸುವುದರ ಮೂಲಕ ಆ ಕಾರುಣ್ಯಾಶ್ರಮದ ಪ್ರಾಮಾಣಿಕ ಸೇವೆಗೆ ತಾವೆಲ್ಲರೂ ಕೂಡ ಬಹಳ ಸಹಕರಿಸಿದಿರಿ, ಸಹಾಯ ಮಾಡಿದಿರಿ. ಮತ್ತು ವಿಶೇಷವಾಗಿ ಈ ಮಾನ್ವಿ ತಾಲೂಕಲ್ಲಿ ನಾವು ಸಂಸ್ಥೆ ಇದಾಗಿದ್ದರೂ ಸಹಿತ ಸುಮಾರು 23 ಜನರನ್ನು ಕರೆದುಕೊಂಡು ಹೋಗಿ ಅವರಿಗೆ ಆಶ್ರಯ ಕೊಟ್ಟು ಕೆಲವೊಬ್ಬರು ಅದರಲ್ಲಿ ದೈವಾಧೀನರಾದರು. ಈ ಒಂದು ಹಲವಾರು ಕಾರ್ಯಗಳಿಗೆ ಕೂಡ ಈ ಮಾನ್ವಿ ತಾಲೂಕಿನ ಸಮಸ್ತ ದಾನಿಗಳು ಕೂಡ ಕಾರಣ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವೇನೆಂದರೆ, ನಾವು ಸುಮಾರು 1 ವಾರಗಳ ಹಿಂದೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಅನಾಥ ಮಕ್ಕಳ, ಬಡ ಮಕ್ಕಳ ಮತ್ತು ಸಿಂಗಲ್ ಪೇರೆಂಟ್ಸ್ ಅಂದರೆ ಕೆಲವೊಬ್ಬರಿಗೆ ತಾಯಿ ಇರಲ್ಲ, ಕೆಲವೊಬ್ಬರಿಗೆ ತಂದೆ ಇರಲ್ಲ, ಅಂಥ ಮಕ್ಕಳಿಗೆ ಆಶ್ರಯ ಕೇಂದ್ರವನ್ನು ಮಾನ್ವಿ ಪಟ್ಟಣದಲ್ಲಿ ಮಾಡಬೇಕು ಎನ್ನುವ ಒಂದು ಬಯಕೆಯನ್ನು ಹುಟ್ಟುವುದರ ಮೂಲಕ ಅವತ್ತಿನ ಒಂದು ಸಭೆಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಒಂದು ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಪ್ರಥಮವಾಗಿ ನಾವು ನಮ್ಮ ಸಭೆಯಲ್ಲಿ ನಿರ್ಧಾರವಾಗಿದ್ದಿಷ್ಟೇ, ಈ ಪ್ರಥಮ ವರ್ಷದಲ್ಲಿ ಅದೆಷ್ಟೇ ಮಕ್ಕಳು ಬರಲಿ 1ರಿಂದ 6ನೇ ಕ್ಲಾಸ್ ಅಂತೇಳಿ ಸಭೆಯಲ್ಲಿ ತೀರ್ಮಾನ ಆಯಿತು. ಆದರೂ ಕೂಡ ಹಂಗೇನಾದರೂ ಪೂರ್ತಿ ನಿರ್ಗತಿಕ ಮಕ್ಕಳು ಇದ್ರೆ ಮತ್ತೆ ಅವರಿಗೆ ಬರೀ ವಸತಿ ಕೊಡೋದಷ್ಟೇ ನಮ್ಮ ಉದ್ದೇಶ ಅಲ್ಲ, ಶಿಕ್ಷಣವೂ ಕೂಡ ಕೊಡುವಂಥದ್ದು. ಈಗಾಗಲೇ ಇಲ್ಲಿ ಮಾನ್ವಿ ಪಟ್ಟಣದಲ್ಲಿ ಹಲವಾರು ಖಾಸಗಿ ವಿದ್ಯಾಸಂಸ್ಥೆಗಳಿಗೂ ಕೂಡ ನಾವು ಭೇಟಿ ನೀಡಿದ್ದೀವಿ. ಅಲ್ಲಿ ನಾವು ಈ ರೀತಿ ಬಡ ಮಕ್ಕಳನ್ನು ಮತ್ತು ಅನಾಥ ಮಕ್ಕಳನ್ನು ಮತ್ತು ಸಿಂಗಲ್ ಪೇರೆಂಟ್ಸ್ ಇದ್ದ ಮಕ್ಕಳನ್ನು ಮತ್ತು ಅತಿ ಕಡುಬಡತನದಲ್ಲಿರುವಂಥ ಮಕ್ಕಳಿಗೆ ನಾವು ವಸತಿ ಮತ್ತು ಅವರ ಆರೋಗ್ಯ ನೋಡ್ಕೋತೀವಿ. ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದರೆ ಅನುಕೂಲ ಆಗ್ತದೆ ಎನ್ನುವ ಒಂದು ವಿನಂತಿಯನ್ನು ಕೇಳ್ಕೊಂಡ್ವಿ. ಕೆಲವೊಂದು ವಿದ್ಯಾಸಂಸ್ಥೆಯವರು ಕೂಡ ಒಪ್ಕೊಂಡಿದ್ದಾರೆ. ಅದಕ್ಕೂ ಮೀರಿ ಸರ್ಕಾರದ ಶಾಲೆಗಳಲ್ಲಿ ಕೂಡ ಒಂದು ಪ್ರವೇಶ ನೀಡುವಂಥ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಈಗ ಜಾಗ ಕೂಡ ಹುಡುಕಾಟದಲ್ಲಿದ್ದೀವಿ. ಸುಮಾರು ಒಂದು 2-3 ಜಾಗ ನೋಡಿದ್ದೀವಿ. ಆ ಜಾಗವು ಕೂಡ ಒಂದು ಕಡೆಗೆ ನಿರ್ಬಂಧ ಮಾಡಿ ಈ ವರ್ಷ ಎಷ್ಟು ಜನ ಆಗ್ತಾರೆ, ನಮ್ಮ ಉದ್ದೇಶ ಅಂದರೆ ಫಸ್ಟ್ 1ನೇ ತಾರೀಕಿಂದ 6ನೇ ಕ್ಲಾಸ್ ಇರ್ತಾರೆ. 1ನೇ ತರಗತಿಯಿಂದ 6ನೇ ತರಗತಿಯವರೆಗೆ ವಿದ್ಯಾರ್ಥಿಗಳನ್ನು ಪ್ರಥಮವಾಗಿ ಆಯ್ಕೆ ಮಾಡುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ಒಂದು ಪತ್ರ ಬರೆದಿದ್ದೀವಿ. ನಾವು ಮಾನ್ವಿ ಪಟ್ಟಣದಲ್ಲಿ ಈ ರೀತಿ ನಾವು ಬಡ ಮಕ್ಕಳದ ಒಂದು ವಸತಿ ಕೇಂದ್ರ ಮಾಡ್ತೀವಿ. ಮತ್ತು ವಿಶೇಷವಾಗಿ ಏನಂದರೆ, ಇವತ್ತು ಈ ಮಾನ್ವಿ ಪಟ್ಟಣದಲ್ಲಿ ಈಗ ಕೆಲವೊಬ್ಬರಿಗೆಲ್ಲ ಹಾಸ್ಟೆಲ್ ಆಗಿರಲ್ಲ, ಸುಮಾರು ಅವರು 10ನೇ ಕ್ಲಾಸು 8ನೇ ಕ್ಲಾಸು ಈ ರೀತಿ ಇರ್ತಾರೆ. ನಮ್ಮ ಸಭೆಯಲ್ಲಿ ಆಗಿರೋದು 1ನೇ ತರಗತಿಯಿಂದ 6ನೇ ತರಗತಿ ಅಂತ. ಹಂಗೇನಾದರೂ ಮಾನವೀಯತೆ ದೃಷ್ಟಿಯಿಂದ ಪೂರ್ತಿ ಅಂಥ ಕಡುಬಡವರಿದ್ದರೆ ಅವರಿಗೂ ಕೂಡ ನಾವು ವಸತಿಯನ್ನು ಕಲ್ಪಿಸ್ತೀವಿ. ಇವತ್ತು ನಮ್ಮ ಉದ್ದೇಶ ಇಷ್ಟೇ, ಬರೀ ನಾವು ಅನಾಥರನ್ನು, ವಯಸ್ಕರ ಬುದ್ಧಿಮಾಂದ್ಯರನ್ನು ಪಾಲನೆ ಪೋಷಣೆ ಮಾಡುವಂಥದ್ದಲ್ಲ. ಹಲವಾರು ಬಡ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಈ ಸಂಸ್ಥೆಯು ಕೂಡ ಹಲವಾರು ಬಡ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕಾಗಿ ತಮ್ಮದೇ ಆದಂಥ ಒಂದು ಸಹಾಯವನ್ನು ಕೂಡ ಮಾಡಿದೆ. ಏನಂದರೆ ದಾನಿಗಳು ಕೊಟ್ಟಿದ್ದಾರೆ, ಸಮಾಜದ ತಗೊಂಡು ಸಮಾಜಕ್ಕೆ ಕೊಡುವಂಥ ಕಾರ್ಯ ನಮ್ಮ ಸಿಂಧನೂರಿನ ಕಾರುಣ್ಯ ಸಂಸ್ಥೆ ಮಾಡ್ತಾ ಇದೆ.
ಅಂಥ ಒಂದು ಸಂಸ್ಥೆಯಲ್ಲಿ ನಾವೊಂದು ಸೇವೆ ಮಾಡ್ತಾ ಇರುವಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.